ಕಾರ್ಲ್ಸ್ಪ್ಲಾಟ್ಸ್ ಉಬಾನ್ ಸ್ಟೇಷನ್ನಿಂದ ಬಂದು ಇಳಿದ ತಕ್ಷಣ ನಿಮ್ಗೆ ಒಪೆರಾ ಹೌಸ್ ಇರುತ್ತೆ. ಒಳಗಂತೂ ಮ್ಯೂಸಿಕ್ ಕನ್ಸರ್ಟ್ಸ್ ಭಾಳ ನಡೀತಾವೆ, ಈಗೂ ನಡೀತಾವೆ. ಮೊಜಾರ್ಟ್ ಅವ್ರು ಇದ್ದಾಗೂ ಇಲ್ಲೇ ನಡೀತಿದ್ವು ಅಂತ. ಸೊ ಬ್ಯೂಟಿಫುಲ್ ಐತಿ, ನೋಡಬೇಕು ಒಳಗೆ. ಹೋಗ್ತೇವೋ ಇಲ್ಲೋ ಗೊತ್ತಿಲ್ಲ. ಈಗ ಹಸು ಆಗೈತಿ, ಏನೋ ತಿನ್ಬೇಕಷ್ಟೆ. ಇಲ್ಲ ಯಾವ ಥರ ಬೇಕ್ರಿ ಅನ್ನೋದು ಹೋಗೋಣ ಇದಕ್ಕೆ. ಸೊ ವಿಯೆನಾ ಕಾಫಿ ಕಲ್ಚರಿಗೆ ಭಾಳ ಫೇಮಸ್ ಐತಿ. ಹಾಗಾಗಿ ಇಲ್ಲಿ ಭಾಳಷ್ಟು ಕೆಫೆಗಳು ನೀವು ನೋಡ್ಬೋದು. ವಿಯೆನಾ ಸುತ್ತಮುತ್ತ ಲೈಕ್ ಸಿಟಿ ಒಳಗೆ ಎಷ್ಟಕ್ಕೊಂದು ಕೆಫೆಗಳೆಲ್ಲ ಅದಾವೆ. ಮತ್ತು ಇಲ್ಲಿ ಕಾಫಿ ಸ್ಟಾರ್ಟ್ ಆಗಿದ್ದ 1680 ಒಳಗೆ. ಮತ್ತು ಅದು ಹಂಗೆ ಫೇಮಸ್ ಆಕೋತನ ಬಂತಿಲ್ಲಿ 1900 ಒಳಗೆ ಭಾಳ ಫೇಮಸ್ ಆಗಿತ್ತು. ಅವಾಗ ಎಲ್ಲ ಎಷ್ಟಕ್ಕೊಂದು ಜನಗಳು ಲೈಕ್ ಇಲ್ಲಿ ಬಂದು ಕಾಫಿ ಹೌಸ್ದಾಗ ಕುಂತ ನ್ಯೂಸ್ ಪೇಪರೆಲ್ಲ ಓದ್ಕೊಂಡಿರ್ತಿದ್ರಂತ. ಅದೊಂಥರ ಐಡಿಯಲ್ ಮೀಟಿಂಗ್ ಪ್ಲೇಸ್ ಆಗಿಬಿಟ್ಟಿತ್ತು ರೈಟರ್ಸಿಗಾಗಲಿ, ಆರ್ಟಿಸ್ಟಿಗಾಗಲಿ, ಇಂಟೆಲೆಕ್ಚುವಲ್ಸ್ಗಾಗಲಿ. ಈಗ ಹೆಂಗೆ ನಾವು ನಮ್ಮ ಊರಾಗ ಇಂಡಿಯಾದಾಗ ಹೆಂಗೆ ಚಹಾ ಕುಡ್ಕೋತ ಹಿಂಗೆ ಎಲ್ಲರೂ ಮಾತಾಡ್ಕೋತ ಕುಂತ್ಬಿಟ್ಟಿರ್ತಾರಲ್ಲ, ಅದೇ ಟೈಪನ್ನ ಇಲ್ಲಿ ಕಾಫಿ ಕಲ್ಚರ್ ಈ ಥರ ಇತ್ತು. ಹಾಗಾಗಿ ಇದು ಹಂಗೆ ಫೇಮಸ್ ಆಗೋತನ ಬಂತು. ನಡಕ್ಕೆ ವಾರ್ ಡಿಸ್ಟ್ರಕ್ಷನ್ದಿಂದ ಒಂದು ಸ್ವಲ್ಪ ಇದೆಲ್ಲ ಬಂದಾಗಿತ್ತು. ಅವಾಗ ಯಾರು ಜಾಸ್ತಿ ಹೋಗ್ತಿರ್ಲಿಲ್ಲ. ಬಟ್ ಮತ್ತು ಇದು 1980 ಒಳಗೆ ಮತ್ತೆ ರೀಡಿಸ್ಕವರ್ ಆಯ್ತು. ಅವಾಗಿಂದ ಹಿಡ್ಕೊಂಡು ಈಗಿನ ತನೂ ಇದು ಫೇಮಸ್ಸನ್ನು ಐತಿ. ಸೊ ಅದಕ್ಕೆ ನಾವು ಈ ಕಾಫಿ ಕಲ್ಚರ್ನ ಎಂಜಾಯ್ ಮಾಡೋಕ್ಕೆ ಕೆಫೆಗೆ ಬಂದಿದ್ವಿ. ಮತ್ತು ಇಲ್ಲಿ ಥೀಮೂ ಭಾಳ ಚೆನ್ನಾಗಿತ್ತು, ಒಂಥರ ಪಿಂಕ್ ಥೀಮ್ ಇತ್ತು. ಸೊ ಎಂಜಾಯ್ ಮಾಡಕತ್ತೀವಿ. ಕೆಫೆದಾಗ ಬಂದೇವಿ ಆ್ಯಂಡ್ ಇವಾಗ ಕಾಫಿ ತೊಗೊಂಡೇವಿ. ಇದು ವಿಯೆನಾ ಕಾಫಿ ಫೇಮಸ್ ಕೆಫೆ ಕಲ್ಚರಿಗೆ. ಆ್ಯಂಡ್ ಅವ್ರ ಕಲ್ಚರ್ ಲೈಕ್ ನಾನು ಯೂಶ್ವಲಿ ಯಾವುದೇ ಕೆಫೆಗೆ ಹೋದಾಗ ವಾಟರ್ ಕೊಡೋಂಗಿಲ್ಲ, ಯೂಶ್ವಲಿ ಯುರೋಪಿಯನ್ ಕಂಟ್ರೀಸ್ ಒಳಗೆ. ಬಟ್ ಇಲ್ಲಿ ಅವ್ರು ವಾಟರ್ ಸರ್ವ್ ಮಾಡ್ತಾರೆ ವಿತ್ ಕಾಫಿ. ಸೊ ಇದೊಂದು ಸ್ವಲ್ಪ ಯುನೀಕ್ ಅನಿಸುತ್ತೆ ನನಗೆ. ಇನ್ನು ಕಾಫಿ ಟೇಸ್ಟ್ ಮಾಡಿ ನೋಡ್ಬೇಕು ಅಂತ. ಸ್ಟ್ರಾಂಗ್ ಐತೆ, ಫ್ಲೇವರ್ಫುಲ್, ಚೆನ್ನಾಗಿದೆ. ನೀರು ಕೊಟ್ಟಾರೆ, ಯೂಶಲಿ ಕೊಡೋದಿಲ್ಲ. ಈಗ ಇದು ಸ್ಕ್ರಾಂಬಲ್ಡ್ ಎಗ್ ತೊಗೊಂಡ್ವಿ. ಆ್ಯಂಡ್ ಇದು ಫಿಟ್ನೆಸ್ ಮೀಲ್ ಅಂತ ಬ್ರೇಕ್ಫಾಸ್ಟ್. ಇದ್ರಾಗಂತೂ ಆಲ್ಮೋಸ್ಟ್ ಬ್ರೆಡ್ ಕೊಟ್ಟಾರ, ಓಟ್ ಮೀಲ್ಸ್ ಕೊಟ್ಟಾರ, ಆ್ಯಂಡ್ ಸಮ್ ಚೀಸ್, ಸಮ್ ವೆಜಿಟೇಬಲ್ಸ್ ಆ್ಯಂಡ್ ದಿಸ್. ಬಟ್ ಪ್ರೆಸೆಂಟೇಷನ್ ಭಾಳ ಚೆನ್ನಾಗೈತಲ್ಲ. ಇಲ್ಲೂ ಮತ್ತು ಮೊಜಾರ್ಟ್ ಅವ್ರದ್ದು ಸ್ಟ್ಯಾಚು ಹಾಕಿದ್ದಾರೆ ನೋಡ್ರಿ. ಸೊ ಇಲ್ಲಿ ಕೆಫೆ ದಾಟಿ ಮುಂದೆ ಹಂಗೆ ನಡ್ಕೋತ ಬರಾಕತ್ತಿದ್ವಿ. ಇಲ್ಲಿ ಬ್ಯೂಟಿಫುಲ್ ಗಾರ್ಡನ್ ಇತ್ತು, ಹಂಗೆ ನೋಡ್ಕೋತ ಬಂದ್ವಿ. ಆಮೇಲೆ ಇಲ್ಲಿ ನಮಗೊಂದು ಇನ್ಫಾರ್ಮೇಷನ್ ಸಿಕ್ತು. ಎಲ್ಲ ಲೊಕೇಶನ್ ಎಲ್ಲ ಹಾಕಿದ್ದಾರೆ ಎಲ್ಲೇ ಹೋಗ್ಬೇಕಂತ. ಸೊ ನಾವು ಹೋಗ್ತಿರೋದು ಸಿಸಿ ಮ್ಯೂಸಿಯಮ್ಮ. ಸೊ ಅದನ್ನ ಹೋಗ್ಬೇಕಂತ ಅಂದ್ಕೊಂಡೇವಿ. ಮತ್ತು ಆರ್ಟಿಸ್ಟಿಗೆ ಯಾರಿಗಾರ ಇದು ಇಷ್ಟ ಆಯ್ತಂದ್ರೆ ಈಗ ಹೋಗ್ಬೋದು ನೀವು. ಬಟ್ ನಾವು ನೋಡ್ತೀವಿ, ಲೈಕ್ ನಮ್ಮ ಟೈಮ್ ಸಿಕ್ಕರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ, ನೋಡ್ತೀವಿ. ಸಿಸಿ ಮ್ಯೂಸಿಯಮ್. ಸೊ ಇಲ್ಲಿ ಸಾಕಷ್ಟು ಪ್ಲೇಸಸ್ಗಳು ಅದಾವ. ನೀವು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಸೊ ನಿಮ್ಗೆ ಜಾಸ್ತಿ ಟೈಮ್ ಇದ್ದ ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಾವು ಅಲ್ಲಿ ಅಂದ್ಕೊಂಡಿದ್ದು ಯಾವ್ಯಾವ ಹೋಗ್ಬೇಕಂತ ಅಂದ್ಕೊಂಡೇವಿ ಅಲ್ಲಿ ಹೋಗೋಣ ಅಂತ ನಡಿ. ಟ್ರೆಷರ್ ಮ್ಯೂಸಿಯಮಿಗೆ ಬಂದೇವಿ. ನೋಡೋಣ ಫೋಟೋಸ್ ಅಲೌ ಬಿಟ್ಟಾಗ ಫೋಟೋಸ್ ಕ್ಲಿಕ್ ಮಾಡ್ತೀವಿ. ಇವಾಗ ನಾವು ಬಂದಿರೋ ಮ್ಯೂಸಿಯಮ್ ಟ್ರೆಷರ್ ಮ್ಯೂಸಿಯಮ್. ಅಂದರೆ ಆಸ್ಟ್ರೇಲಿಯನ್ ರಾಜಗಳ್ದು ಏನೇನೆಲ್ಲ ಟ್ರೆಷರ್ ಇತ್ತಲ್ಲ ಅದನ್ನು ಅವ್ರು ಇಲ್ಲಿ ಮ್ಯೂಸಿಯಮ್ದಾಗ ನಮಗೆ ತೋರ್ಸಕ್ಕೆ ಅಂತ ಲೈಕ್ ಇಟ್ಟಿದ್ದಾರೆ. ಅಂದ್ರೆ ಅದನ್ನು ಅಷ್ಟು ಲೈಕ್ ಪ್ರೊಟೆಕ್ಟ್ ಮಾಡಿ ಸೇವ್ ಮಾಡಿ ಇವಾಗ ನಮಗೂ ಎಲ್ಲ ಆಗಿನ ಕಾಲದಾಗೆಲ್ಲ ಏನು ಬಟ್ಟೆ ಎಲ್ಲ ತರಿಸ್ತಿದ್ರು ಮತ್ತು ಅವ್ರೇನು ಸಾಮಾನು ಯೂಸ್ ಮಾಡ್ತಿದ್ರು ಲೈಕ್ ಕ್ರೌನ್ಸ್ ಆಗಲಿ ಅವ್ರ ಪ್ರಿಷಿಯಸ್ ಥಿಂಗ್ಸ್ ಇವೆಲ್ಲ ಗೋಲ್ಡ್ ಪ್ರಿಷಿಯಸ್ ಸ್ಟೋನ್ಸಿಂದ ಮಾಡಿದ್ದು ಅದಾವಂಥ ಐಟಮ್ಸ್. ಸೊ ಅವ್ನು ನೋಡೋಕೆ ಬಂದಿದ್ವಿ. ಮ್ಯೂಸಿಯಮ್ ಮಾತ್ರ ಭಾರಿ ಐತಿ, ನಂಗೆ ಇಷ್ಟ ಆಯ್ತು.
ಜೋಕಾಲಿ ತೊಟ್ಲೆ precious stones. Gold almost. ಹೆಂಗೆ ಬೆನ್ ಕರ್ಕೋತೀರಿ ನೋಡೋದು. ಸೊ ನಾವು CC ಮ್ಯೂಸಿಯಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರೇನಂದ್ರೆ ಲೈಕ್ ನೀವು ನಾಳೆ ಬರಬೇಕಾಗತ್ತೆ, ಇವತ್ತು ಪೂರ ಎಲ್ಲ ಬುಕ್ಕಿಂಗ್ ಆಗ್ಯಾವ ಅಂತ ಅಂದರು. ನೋಡ್ತೇವೆ, ಸಪೋಸ್ ನಮಗೆ ಚಾನ್ಸ್ ಸಿಕ್ತಂದ್ರೆ ಅಲ್ಲಿ ಹೋಗ್ತೇವೆ. ಸೊ ಇದಾಗಿತ್ತು ನಮ್ಮದು ಟ್ರೆಷರ್ ಮ್ಯೂಸಿಯಂ. ಸೊ ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಂಟಿಲ್